ವಿಡಿಯೋ ಕಾಲ್ ಮಾಡಿ ನಗ್ನ ಚಿತ್ರಗಳಿದ್ದಾವೆ ಅಂತ ಬೆದರಿಕೆ ಹಾಕಿದ್ದರಿಂದ ಟಾರ್ಚರ್ಗೆ ಮನನೊಂದು ವೃದ್ಧ ದಂಪತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನೋಡಿ, ಸೈಬರ್ ಕ್ರೈಮ್ ಅನ್ನುವಂಥದ್ದು ಎಷ್ಟು ಜನರ ಜೀವವನ್ನ ಪಡ್ಕೊಳ್ತಾ ಇದೆ ಅಂತ ಹೇಳಿ. ಖಾನಾಪುರದ ಬಿಡಿ ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಬಿಡಿ ಗ್ರಾಮ. ನಿವೃತ್ತ ರೈಲ್ವೆ ಉದ್ಯೋಗಿ ಡಿಯಾಗೋ ನಜರತ್ 83 ವರ್ಷ, ಪಾವಿಯಾ ನಜರತ್ 79 ವರ್ಷ ಆತ್ಮಹತ್ಯೆಗೆ ಶರಣಾದ ವೃದ್ಧ ದಂಪತಿ. ನಿದ್ದೆ ಮಾತ್ರೆಯನ್ನ ಸೇವಿಸಿದ್ರು ಪತ್ನಿ, ಚಾಕುವಿನಿಂದ ಕತ್ತು ಕುಯ್ದುಕೊಂಡ್ರು ಪತಿ. ಎಂತ ದುರಂತ ಅಂತ್ಯವನ್ನ ಕಂಡುಕೊಂಡಿದ್ದಾರೆ. ವಿಡಿಯೋ ಕಾಲ್ ಮಾಡಿ ನಿಮ್ಮ ನಗ್ನ ಚಿತ್ರಗಳಿದ್ದಾವೆ ಅಂತ ಹೇಳಿ ಹೆದರಿಸಿ ಬೆದರಿಸಿದ್ದಾರೆ. ಹಾಗಾಗಿ ಮನನೊಂದು ಈ ಕಿರುಕುಳಕ್ಕೆ ಟಾರ್ಚರ್ ತಡ್ಕೊಳಕ್ಕಾಗದೆ ಮನನೊಂದು ವೃದ್ಧ ದಂಪತಿ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಘಟನೆ ನಡೆದಿದೆ. ಎಂಥ ದುರಂತ ಅಲ್ವಾ? ಏನ್ ಸಿಗುತ್ತೆ ಈ ತರ ಬ್ಲ್ಯಾಕ್ ಮೇಲ್ ಮಾಡೋದ್ರಿಂದ, ಯಾರ್ಯಾರನ್ನೋ ಹೆದರಿಸೋದ್ರಿಂದ ಏನ್ರಿ ಸಿಗುತ್ತೆ? ಅವ್ರ ಜೀವಗಳು ಹೋದ್ಮೇಲೆ ಏನ್ ಮಾಡ್ತೀರಿ? ಸೈಬರ್ ಕ್ರೈಮ್ ಅನ್ನುವಂಥದ್ದು ಎಷ್ಟು ಜನರನ್ನ ಬಲಿ ಪಡ್ಕೊಳ್ತಾ ಇದೆ ನೋಡಿ. 1 ತಿಂಗಳಿಂದ ಸೈಬರ್ ಖದೀಮ್ರು ಆ ದಂಪತಿಯ ಬೆನ್ನು ಬಿದ್ದಿದ್ರಂತೆ. ನಾವು ಪೊಲೀಸರು ನಿಮ್ಮ ನಗ್ನ ಚಿತ್ರಗಳಿದ್ದಾವೆ ಅಂತ ಧಮಕಿ ಹಾಕ್ತಾ ಇದ್ರಂತೆ. ವಿಡಿಯೋ ಕಾಲ್ ಮಾಡಿ ಹೆದರಿಸಿ ಹಣಕ್ಕಾಗಿ ಡಿಮ್ಯಾಂಡ್ ಮಾಡ್ತಿದ್ರಂತೆ. ಹಣ ಕೊಡದೇ ಇದ್ರೆ ನಗ್ನ ಚಿತ್ರಗಳನ್ನ ವೈರಲ್ ಮಾಡ್ತೀವಿ ಅಂತ ಬೆದರಿಕೆ ಹಾಕ್ತಾ ಇದ್ರಂತೆ. 6 ಲಕ್ಷ ಹಣ ಕೊಟ್ಟರು ಕೂಡ ಮತ್ತಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಈ ಕಿರಿಕಿರಿಗೆ ಬೇಸತ್ತು ನಿದ್ರೆ ಮಾತ್ರೆ ಸೇವಿಸಿ ಪತ್ನಿ ಪಾವಿಯಾ ಸಾವನ್ನಪ್ಪಿದ್ರು. ಬಳಿಕ ಪತಿ ಡಿಯಾಗೋ ಕೂಡ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಚಾಕುವಿಂದ ಕತ್ತು ಕೈಯನ್ನ ಕುಯ್ದುಕೊಂಡು ಡಿಯಾಗೋ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನಂದಗಡ ಠಾಣೆ ಪೊಲೀಸರು ಭೇಟಿ ನೀಡಿ ಬಿಮ್ಸ್ ನಲ್ಲಿ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ನೋಡಿ, ಡೆತ್ ನೋಟ್ ನ ಪ್ರತಿಯನ್ನ ಗಮನಿಸ್ತಾ ಇದ್ದೀರಿ. 1 ತಿಂಗಳಿಂದ ಈ ಸೈಬರ್ ಖದೀಮ್ರು ಆ ವೃದ್ಧ ದಂಪತಿಯ ಬೆನ್ನು ಬಿದ್ದಿದ್ರು. ಇನ್ನು ಎಷ್ಟು ಜನ ಈ ರೀತಿ ಕಿರುಕುಳಕ್ಕೆ ಒಳಗಾಗ್ತಾ ಇದ್ದಾರೋ ರಾಜ್ಯದಲ್ಲಿ ಗೊತ್ತಿಲ್ಲ. ನೇರವಾಗಿ ಧೈರ್ಯವಾಗಿ ಈ ತರ ಹೆದರ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋ ಬದಲು ಪೊಲೀಸರಿಗೆ ಬಂದು ಕಂಪ್ಲೇಂಟ್ ಮಾಡಿ. ದಯವಿಟ್ಟು ಸೈಬರ್ ಕಳ್ಳರು, ಸೈಬರ್ ಖದೀಮ್ರಿಗೆ ಹೆದರ್ಕೋಬೇಡಿ. ನಮ್ಮ ಬೆಳಗಾವಿ ಪ್ರತಿನಿಧಿ ಮಂಜುನಾಥ್ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ನಿಜಕ್ಕೂ ಕೂಡ ಮನಸ್ಸಿಗೆ ಬಹಳ ನೋವಾಗ್ತಾ ಇದೆ. ಏನೂ ತಪ್ಪು ಮಾಡಿದಂತಹ ವೃದ್ಧ ದಂಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸೈಬರ್ ಖದೀಮರ ಕಾಟ, ಟಾರ್ಚರ್ ಅನ್ನ ತಡೆಯೋಕಾಗದೆ ಸದ್ಯದ ಅಪ್ಡೇಟ್ಸ್ ಏನಿದೆ, ಸದ್ಯದ ಮಾಹಿತಿ ಏನ್ ಸಿಗ್ತಾ ಇದೆ ಮಂಜುನಾಥ್? ಹೌದು ಸಿಂಧೂರ, ಏನು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಬಿಡಿ ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ನಿವೃತ್ತ ರೈಲ್ವೆ ಅಧ್ಯಕ್ಷ ಏನೋ ಒಂದು ಉದ್ಯೋಗಿ ಆದಂತಹ ಡಿಯಾಗೋ ನಜರತ್ 83 ವರ್ಷ, ಅದೇ ತರನಾಗಿ ಅವರ ಹೆಂಡತಿಯಾದಂಥ ಪಾವಿಯಾ ನಜರತ್ 79 ವರ್ಷದ ವೃದ್ಧ ದಂಪತಿಗಳು ಈ ಸೈಬರ್ ವಂಚಕರ ಇವತ್ತು ಆ ಒಂದು ಬಲಿ ಅವರ ಒಂದು ಹಾಕಿದ ಬಲೆಗೆ ಇವರೊಂದು ಬಲಿಯಾಗಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ಪ್ರಮುಖವಾಗಿ ಕೇಳಿದಷ್ಟು ಅವರು ನಗ್ನ ಚಿತ್ರಗಳಿದಾವೆ ಅಂತ ಹೇಳಿ ವಿಡಿಯೋ ಕಾಲ್ ಮಾಡ್ತಾರೆ. ವಿಡಿಯೋ ಕಾಲ್ ಮಾಡಿದ ನಂತರ ನೀವು ಅವ್ರಿಗೆ ಹಣ ಕಳಿಸಿ ಅಂತ ಹೇಳ್ತಾರೆ. ಈಗಾಗಲೇ ಆ ವೃದ್ಧ ದಂಪತಿಗಳು 6 ಲಕ್ಷ ಹಣವನ್ನು ಅವ್ರಿಗೆ ಕೊಟ್ಟಿದ್ರು. ಕೊಟ್ಟದ ತದನಂತರ ಸಹ ಅಷ್ಟಕ್ಕೆ ತೃಪ್ತಿ ಪಡ್ಕೊಳ್ಳೋಂತ ಕದಿಮರು ಏನಿರ್ತಾರೆ ಸೈಬರ್ ವಂಚಕರು ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ದಾರೆ. ಇದರಿಂದ ಬೇಸಂತ ಏನು ಇವರು ಆ ವೃದ್ಧ ದಂಪತಿಗಳೇನಿದ್ದಾರೆ, ಮೊದಲು ಏನು ಡಿಯಾಗೋನ ಹೆಂಡತಿ ಇರ್ತಾಳೆ, ಅವರು ಒಂದು ವಿಶೇಷ ಆತ್ಮಹತ್ಯೆಗೆ ಶರಣಾಗುತ್ತಾರೆ. ಅದಾದ ನಂತರ ಅವರ ಹೆಂಡತಿ ಆದಂತ ಡಿಯಾಗೋ, ಅವ್ರ ಗಂಡ ಆದಂತ ಡಿಯಾಗೋ ಏನ್ ಮಾಡ್ತಾನೆ, ಡೆತ್ ನೋಟ್ ಬರೆದಿಟ್ಟು ತಾನು ಸಹ ಚಾಕು ಹಾಕೊಂಡು ಮತ್ತು ಕೈಗೆ ಚಾಕು ಒಂದು ಕೊಯ್ಕೊಂಡು ಆತ್ಮಹತ್ಯೆಗೆ ಶರಣಾಗ್ತಾರೆ. ಅದಾದ ನಂತರ ಬೆಳಗಾವಿಯ ನಂದಗಡ ಪೊಲೀಸಿನಲ್ಲಿ ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು ಈಗಾಗಲೇ ಮರಣೋತ್ತರ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಆ ಸೈಬರ್ ವಂಚಕರೇನಿದ್ದಾರೆ ಆ ವಂಚಕರನ್ನು ಸಹ ಹಿಡಿತೀವಿ ಅಂತ ಹೇಳಿ ಈಗಲೇ ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ಅಂತ ಡಾಕ್ಟರ್ ಭೀಮಾಸಿಂಗ್ ಏನೋ ಇದ್ದಾರೆ ಗುಳೇದವರು, ಅವರು ಸಹ ತಿಳಿಸಿದ್ದಾರೆ. ಸಿಂಧೂರ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ವಿಡಿಯೋ ಕಾಲ್ ಮಾಡಿ ಹೆದರಿಸಿ ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿ ಒಂದು ವೃದ್ಧ ದಂಪತಿಯ ಜೀವವನ್ನೇ ಬಲಿ ಪಡ್ಕೊಂಡು ಬಿಟ್ಟಿದ್ದಾರೆ. 6 ಲಕ್ಷ ಹಣ ಕೊಟ್ಟರು ಕೂಡ ಬೆಂಬಿಡದೆ ಪುನಃ ಅಷ್ಟು ಹಣಕ್ಕೋಸ್ಕರ ಧಮಕಿ ಹಾಕ್ತಾ ಇದ್ರು. ನಗ್ನ ಚಿತ್ರಗಳಿದ್ದಾವೆ, ನಾವು ಪೊಲೀಸರು ಅಂತ ಹೇಳಿ. ಎಂಥ ಸೈಬರ್ ಖದೀಮರ ವಿರುದ್ಧ ಧೈರ್ಯವಾಗಿ ನಿಂತ್ಕೊಳ್ಬೇಕಾಗಿದೆ. ಕಂಪ್ಲೇಂಟ್ ಮಾಡಬೇಕು, ಹೆದರ್ಕೊಳ್ಳೋದಲ್ಲ, ಹೆದರ್ಕೊಂಡು ಊರು ಬಿಡೋದಲ್ಲ ಅಥವಾ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದಲ್ಲ. ಅಂಡ್ ಪೊಲೀಸರು ಕೂಡ ಸೈಬರ್ ಖದೀಮರ ವಿಚಾರವಾಗಿ ಒಂದಷ್ಟು ಗಮನವನ್ನ ಹರಿಸಬೇಕಾಗತ್ತೆ. We'll be right back.